ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮೊನ್ನೆ ನಾವು ನಮ್ಮ ಮೋದಿಕೇರ್ ಟೀಮ್ ಕಡೆಯಿಂದ ದಾಂಡೇಲಿ ಟ್ರಿಪ್ಗೆ ಹೋಗಿದ್ವಿ. ಪ್ರತಿ ವರ್ಷವೂ ಲೀಡರ್ಶಿಪ್ ಕಾನ್ಫರೆನ್ಸ್ ಅಂತ ಮಾಡ್ತಾರೆ ದಾಂಡೇಲಿಯಲ್ಲಿ. ಈ ಸಲನೇ ಫಸ್ಟ್ ಟೈಮ್ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿರೋದು. ಆಮೇಲೆ ಉಡುಪಿ ಹೋಟೆಲ್ ಅರಮನೆಯಲ್ಲಿ ತಿಂಡಿನೂ ತಿಂದ್ವಿ. ತಿಂಡಿ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ದಾಂಡೇಲಿಗೆ ಬಂದು ರೀಚ್ ಆದ್ವಿ. ನಾವು ಬಂದಿರೋ ರೆಸಾರ್ಟ್ ಸ್ಟೆರ್ಲಿಂಗ್ ರಿವರ್ ರೆಸಾರ್ಟ್ ಅಂತ. ಇಲ್ಲಿಗೆ ಬಂದು ರೀಚ್ ಆದಮೇಲೆ ನಮ್ಮ ಟೀಮ್ನ ಕೋಚ್ ಮೆಂಟರ್ ಆಗಿರುವಂಥ ನಮ್ಮ ರವಿ ಸರ್ ಎಲ್ರಿಗೂ ಎಲ್ಲ ರೀತಿ ಸಲಹೆಗಳನ್ನು ನೀಡಿದರು. ಹಾಗೆ ಎಷ್ಟು ಜನ ಒಂದು ರೂಮಲ್ಲಿ ಇರಬೇಕು ಅನ್ನೋದನ್ನು ಅವರೇ ಡಿವೈಡ್ ಮಾಡಿಕೊಟ್ರು. ಇದು ನಮಗೆ ಸಿಕ್ಕಿರೋ ರೂಮ್. 8 ಜನಕ್ಕೆ ಒಂದು ರೂಮ್, ಅಂದರೆ 8 ಬೆಡ್ ಇದೆ ಇದರಲ್ಲಿ. ಇದು ಯಾವ ಥರ ಇದೆ ಅಂತಂದರೆ ಫುಲ್ ಬಟ್ಟೆದೇ ಎಲ್ಲ ಟೆಂಟ್ ಥರ ಇದೆ. ಇದರಲ್ಲಿ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತು. ಜರ್ನಿ ಮಾಡಿ ತುಂಬ ಸುಸ್ತಾಗಿತ್ತು. ಬಂದ ತಕ್ಷಣ ಎಲ್ಲರೂ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆದ್ವಿ. ಇದು ಹೋಟೆಲ್ ಎಂಟ್ರೆನ್ಸ್. ಬಂದಮೇಲೆ ಎಲ್ರಿಗೂ ಜ್ಯೂಸ್ ಕೊಟ್ಟಿದ್ದರು. ಜ್ಯೂಸ್ ಕುಡ್ಕೊಂಡು ನಾವೆಲ್ಲರೂ ಮಾತಾಡ್ತಾ ಕೂತ್ಕೊಂಡ್ವಿ. ನಮ್ಮ ಲೀಡರ್ಸ್ ಎಲ್ಲರೂ ಹೋಟೆಲ್ ಮ್ಯಾನೇಜ್ಮೆಂಟ್ ಟೀಮ್ ಹತ್ರ ಡಿಸ್ಕಸ್ ಮಾಡ್ತಾಯಿದ್ರು. ಆಮೇಲೆ ಸುಮಾರು 1:30 ಅಷ್ಟೊತ್ತಿಗೆ ಊಟಕ್ಕೆ ಹೊರಟ್ವಿ. ಊಟ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಫುಲ್ ವೆರೈಟಿ ಊಟನೇ ಇತ್ತು. ಯಾವ್ದು ಹಾಕ್ಕೊಳ್ಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲನೂ ಹಾಕಿ ಪಾತ್ರೆ ಒಳಗೆ ಸಾಲಾಗಿಟ್ಟಿದ್ರು. ಅನ್ಲಿಮಿಟೆಡ್ ಊಟ, ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ವಿ. ಹಲೋ ಜನರೇ, ಬನ್ನಿ ಜನರೇ, ಬನ್ನಿ. ಎಲ್ಲರೂ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡಿದ್ವಿ. ಸ್ವಿಮ್ಮಿಂಗ್ ಎಲ್ಲ ಆದಮೇಲೆ ತೆಪ್ಪದ ಮೇಲೆ ಕರ್ಕೊಂಡು ಹೋದ್ರು. ತೆಪ್ಪದ ಮೇಲೆ ಸುಮಾರು ಮುಂದೆ ಹೋದ್ಮೇಲೆ ಜೋರಾಗಿ ರೌಂಡ್ ಓಡಿಸ್ತಾರೆ. ಆವಾಗಂತೂ ತಲೆ ಸುತ್ತದಾಗ ಆಗ್ತಾಯಿತ್ತು. ಅದಾದಮೇಲೆ ಜಿಪ್ ಲೈನ್ ಅಂತೂ ತುಂಬ ಚೆನ್ನಾಗಿತ್ತು. ಅವರೆಲ್ಲ ಹೋಗಿರೋದು ನೋಡಿ ನಾನು ಒಂದು ರೌಂಡ್ ಹೋಗ್ಬರೋಣ ಅಂತ ಹೋಗಿದ್ದೆ. ಬಟ್ ಮೇಲಿಂದ ಕೆಳಗೆ ನೋಡಿದ ತಕ್ಷಣ ಭಯ ಆಗೋಯ್ತು. ಹಾಗೆ ವಾಪಸ್ ಬಂದುಬಿಟ್ಟೆ. ಎಲ್ಲ ಗೇಮ್ಸ್ ಎಲ್ಲ ಮುಗಿದ್ಮೇಲೆ ಸಂಜೆ ಟೈಮ್ ಎಲ್ಲರೂ ಸೇರಿ ಟೀ ಕುಡಿದ್ವಿ. ರಿಷಿಕಾ ಅಂತೂ 2 ದಿನ ಫುಲ್ ಎಂಜಾಯ್ ಮಾಡಿದ್ದಾಳೆ. ಈ ಟ್ರಿಪ್ ಮಾತ್ರ ನಮಗೆಲ್ಲರಿಗೂ ತುಂಬ ಖುಷಿ ಕೊಡ್ತು. ಯಾಕೆಂದರೆ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದಿರೋದಕ್ಕೆ. Just the lights and lasers, and the Miami they lasers. DJ raise some bass up, so we can put your hands up. ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಡೇ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾಳೆ ಮತ್ತೆ ಇದೇ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.